ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಸಿವಿ ದತ್ತಿ ಜಯಂತಿ ಅಂಗವಾಗಿ ಕೆವಿ ಕ್ಯಾಂಪಸ್ನಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿ. ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ರಕ್ತದಾನ. ದಾಖಲೆಯ 3000 ಯೂನಿಟ್ ರಕ್ತ ಸಂಗ್ರಹ. ಆಂಬ್ಯುಲೆನ್ಸ್ ದೊರೆಯದೆ ಹಾಗೂ ಸೂಕ್ತ ಚಿಕಿತ್ಸೆ ದೊರೆಯದೆ ಕಳೆದೆರಡು ದಿನಗಳಿಂದ 3 ಸಾವು. ಬಟ್ಲಹಳ್ಳಿ ಪ್ರಾಥಮಿಕ ಕೇಂದ್ರದ ಮುಂಭಾಗ ಸಾರ್ವಜನಿಕರಿಂದ ಪ್ರತಿಭಟನೆ. ಕ್ಯಾರೆಟ್ ಫಸಲು ಕೀಳುವ ಹಂತದಲ್ಲಿ ಸಿಳಿ, ರೈತನಿಗೆ ನಷ್ಟ. ಕಳಪೆ ಬಿತ್ತನೆ ಬೀಜ ವಿತರಣೆ ಅನುಮಾನ. ಅನ್ನದಾತನ ಸಹಾಯಕ್ಕೆ ನಿಲ್ಲಬೇಕಿದೆ ಅಧಿಕಾರಿಗಳು. ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತ ಜನರೇಟರ್. ಕರೆಂಟ್ ಹೋದಾಗಲೆಲ್ಲ ಕತ್ತಲಲ್ಲಿ ರೋಗಿಗಳ ಪರದಾಟ. ಸರ್ಕಾರಿ ಆಸ್ಪತ್ರೆಯಲ್ಲಿ ತಪ್ಪದ ಸಾರ್ವಜನಿಕರ ಸಂಕಟ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳೆನಿಸಿಕೊಂಡಿರುವ ಕೆವಿ ಮತ್ತು ಪಂಚಗಿರಿ ದತ್ತಿ ಶಿಕ್ಷಣ ಸಂಸ್ಥೆಗಳ 29ನೇ ದತ್ತಿ ಜಯಂತಿ ಅಂಗವಾಗಿ ಇಂದು ಕೆವಿ ಕ್ಯಾಂಪಸ್ನಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ. ಸುರಿಯುವ ಮಳೆಯಲ್ಲಿಯೂ ಸಂಜೆಗತ್ತಲಾದರೂ ನೂರಾರು ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿದ್ದಾರೆ. ಕೆವಿ ನವೀನ್ ಕಿರಣ್ ಕೊಟ್ಟ ಕರೆಗೆ ಪೂರಕವಾಗಿ ಸ್ಪಂದಿಸಿದ ದಾನಿಗಳಿಂದ ಇಂದಿನ ರಕ್ತದಾನ ಶಿಬಿರ ಮತ್ತೊಂದು ದಾಖಲೆಯನ್ನ ಸೃಷ್ಟಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ರಾಜಕೀಯ ಮುತ್ಸದ್ದಿಯೂ ಆಗಿರುವ ಸಿವಿ ವೆಂಕಟರಾಯಪ್ಪನವರ 110ನೇ ಜನ್ಮ ಜಯಂತಿ ಹಾಗೂ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ 29ನೇ ದತ್ತಿ ಜಯಂತಿ ಅಂಗವಾಗಿ ಇಂದು ಕೆವಿ ಕ್ಯಾಂಪಸ್ನಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಪ್ರಾರಂಭವಾದ ಶಿಬಿರಕ್ಕೆ ಸಂಜೆಗತ್ತಲಾದರೂ ರಕ್ತದಾನಿಗಳ ದಂಡು ಬರುತ್ತಲೇ ಇತ್ತು. ಮಳೆ ಸುರಿಯುತ್ತಿದ್ದರೂ ನೂರಾರು ಸಂಖ್ಯೆಯಲ್ಲಿ ದಾನಿಗಳು ಬಂದು ರಕ್ತ ನೀಡುವುದರಲ್ಲಿ ಮಗ್ನರಾಗಿದ್ದರು. ಕಳೆದ ವರ್ಷ ತಾವೇ ಮಾಡಿದ ದಾಖಲೆಯನ್ನ ಬ್ರೇಕ್ ಮಾಡಿದ ಸಂಸ್ಥೆ ಈ ಬಾರಿ ಸುಮಾರು 3000 ಯೂನಿಟ್ ರಕ್ತ ಸಂಗ್ರಹ ಮಾಡಿದೆ. ಈ ರಕ್ತದಾನ ಶಿಬಿರದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು, ಚಿಕ್ಕಬಳ್ಳಾಪುರ ನಗರ ಹಾಗೂ ಗ್ರಾಮೀಣ ಭಾಗದ ಕೆವಿ ನವೀನ್ ಕಿರಣ್ ಬೆಂಬಲಿಗರು ಸಂಘ ಸಂಸ್ಥೆಗಳಿಂದಲೇ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದ್ರು. ಮಳೆ ರಾಯನ ಅವಾಂತರವಿಲ್ಲದಿದ್ದರೆ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ನಡೆದ ದಾಖಲೆ ಪ್ರಮಾಣದ ರಕ್ತ ಸಂಗ್ರಹವನ್ನ ಮೀರುತ್ತಿದ್ರು. ಎಲ್ಲ ರಕ್ತದಾನಿಗಳು ಇವತ್ತೇನು ನಮ್ಮ ಕರೆಗೆ ಹೋಗೊಟ್ಟು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರ ಪ್ರಾರ್ಥನೆಗೆ ಅವರಿಗೆ ಸ್ಪಂದನೆಯನ್ನು ಕೊಟ್ಟು ಬಂದಿರತಕ್ಕಂಥ ಪ್ರತಿಯೊಬ್ಬ ರಕ್ತದಾನಿಗೆ ತುಂಬು ಹೃದಯದ ನಮನಗಳನ್ನು ತಿಳಿಸ್ತೇನೆ ನಾನು. ಸರ್, ಇದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರಕ್ತದ ಜಾತ್ರೆ ನಡೀತಾ ಇದೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸ ಒಂದು ರೀತಿ ನೋಡಿ, ಬೇರೆ ಯಾವ್ಯಾವುದೋ ಕಾರ್ಯಕ್ರಮಕ್ಕೆ ಜನ ಬರೋದನ್ನು ನೋಡಿದ್ದೀವಿ ನಾವು. ಸ್ವಯಂ ಪ್ರೇರಿತರಾಗಿ ರಕ್ತ ಕೊಡಲಿಕ್ಕೆ ಈ ರೀತಿ ತಂಡೋಪತಂಡಗಳಾಗಿ ಜನ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಚಿಕ್ಕಬಳ್ಳಾಪುರದ ಜನರ ಒಂದು ದೊಡ್ಡ ಮನಸ್ಸು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ರಕ್ತದಾನ ಮಾಡ್ತಕ್ಕಂಥ ವಿಚಾರದಲ್ಲಿ ಚಿಕ್ಕಬಳ್ಳಾಪುರದ ಜನರು ಯಾವಾಗಲೂ ಎತ್ತಿದ ಕೈ ಅನ್ನೋದನ್ನ ಇವತ್ತು ಸಾಕ್ಷೀಭೂತರಾಗಿ ಇದನ್ನ ನಿರೂಪಿಸ್ತಾ ಇದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಲಯನ್ ಸಂಸ್ಥೆ, ಮುದ್ದೇನಹಳ್ಳಿ ಸಾಯಿಬಾಬಾ ಆಸ್ಪತ್ರೆ ಹಾಗೂ ಬೆಂಗಳೂರು ರೆಡ್ ಕ್ರಾಸ್ ಸಂಸ್ಥೆಗಳು ರಕ್ತ ಸಂಗ್ರಹದಲ್ಲಿ ಪಾಲ್ಗೊಂಡಿದ್ದವು. ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಸೇರಿದಂತೆ ಹಲವರು ಜನಪ್ರತಿನಿಧಿಗಳು, ನವೀನ್ ಕಿರಣ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಹಾಗೂ ಅತ್ಯಂತ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗಿರುವ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯ ಜೊತೆಗೆ ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದೆ ಹಾಗೂ ಸೂಕ್ತ ಚಿಕಿತ್ಸೆ ಸಿಗದೆ ಕಳೆದೆರಡು ದಿನಗಳಿಂದ 3 ಜನರು ಸಾವನ್ನಪ್ಪಿದ್ದು, ಮೃತರ ಸಂಬಂಧಿಕರು ಆಸ್ಪತ್ರೆಯ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಹಾಗೂ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದು, ಇದರಿಂದ ಕುಪಿತಗೊಂಡ ಗ್ರಾಮಸ್ಥರು ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಇತ್ತ ಮುಖ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಹೇಳಿದ್ರೆ ಅದು ಕೆಟ್ಟೋಗೈತೆ. ಅದನ್ನ ಕಳಿಸಿದ್ರೆ ಇವಾಗ ಇದು ಹೆಚ್ಚೆ ಆಗೋಗಿದೆ ಅಂತ ಹೇಳ್ತಾ ಇದ್ರಲ್ಲ. ಇವತ್ತು ಈ ಮಂತ್ಗೆ ಆಗುತ್ತೆ.
ಇಷ್ಟೊತ್ತಿಗೆ FC ಇಲ್ಲ ಅಂದ್ರೆ ಇಲ್ಲ ನಾವು ನ್ಯೂಸ್ ಹಾಕ್ಲೇಬೇಕು, ಆಗೋದಿಲ್ಲ. ಏನಕ್ಕೆ ಬಿಟ್ಟು ನಾವು ಏನ್ ಮಾಡೋದು? ಸಮಸ್ಯೆ ಪರಿಹಾರ ಬೇಕು ಸರ್. ಪರಿಹಾರ ಆಗೋದಿಲ್ಲ. ಮುಂಗಾನಹಳ್ಳಿ ಹೋಬಳಿ ಸೋಮಕಲಹಳ್ಳಿ ಜಾತ್ರೆಗೆ ಬಂದಿದ್ದ ವ್ಯಕ್ತಿಯೊಬ್ಬರು ಅನಾರೋಗ್ಯಕ್ಕೆ ತುತ್ತಾಗಿ ಚಿಕಿತ್ಸೆಗಾಗಿ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಆಸ್ಪತ್ರೆಗೆ ಬರಲು ಆಂಬ್ಯುಲೆನ್ಸ್ ಸೌಲಭ್ಯವಿಲ್ಲದೆ ಪರದಾಡಿ ಆತ ಮೃತಪಟ್ಟಿರುವ ಘಟನೆ ಭಾನುವಾರ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನು ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ಎಂದು ಗುರುತಿಸಲಾಗಿದೆ. ಈ ಘಟನೆ ನಡೆದ ಕೆಲವೇ ಗಂಟೆಗಳ ನಂತರ ಸೀತಂಪಲ್ಲಿ ಗ್ರಾಮದ ವ್ಯಕ್ತಿ ಒಬ್ಬರು ಸಹ ಭಾನುವಾರವೇ ಅನಾರೋಗ್ಯಕ್ಕೆ ತುತ್ತಾಗಿ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ವೈದ್ಯರು ಇಲ್ಲದೆ ಹಾಗೂ ಚಿಕಿತ್ಸೆಗೆ ಬೇಕಾದಂತಹ ಸಾಮಗ್ರಿಗಳು ಇಲ್ಲದೆ ನಿಗದಿತ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಇರುವ ಕಾರಣಕ್ಕೆ ಆತ ಸಹ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಇದರ ಬೆನ್ನಲ್ಲೇ ಸೋಮವಾರ ಬಟ್ಲಹಳ್ಳಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಸುಣ್ಣಪ್ಪ ಕುಂಟ ಗ್ರಾಮದ ರೈತ 48 ವರ್ಷದ ಅಶ್ವಥ್ ರೆಡ್ಡಿ ಎಂಬುವವರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಬಂದಿದ್ದು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಗೆ ಬೇಕಾದ ಮೂಲ ಸೌಲಭ್ಯಗಳು ಸಿಗದೆ ಹಾಗೂ ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದೆ ಇರುವ ಕಾರಣಕ್ಕೆ ಖಾಸಗಿ ವಾಹನದಲ್ಲಿ ಬಟ್ಲಹಳ್ಳಿಯಿಂದ ಚಿಂತಾಮಣಿ ಆಸ್ಪತ್ರೆಗೆ ಬರುವ ದಾರಿ ಮಧ್ಯದಲ್ಲೇ ಆತ ಮೃತಪಟ್ಟಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಮೃತಪಟ್ಟ ಕುಟುಂಬಸ್ಥರು ಸುಣ್ಣಪ್ಪ ಕುಂಟ ಗ್ರಾಮದ ರೈತರು ಸೇರಿದಂತೆ ಮತ್ತಿತರರು ಶವದ ಸಮೇತ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದರಲ್ಲದೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಆಂಬ್ಯುಲೆನ್ಸ್ ಕೊರತೆ ಇರುವ ಬಗ್ಗೆ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ಬಟ್ಲಹಳ್ಳಿ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೆಯುತ್ತಿದ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಏನೂ ಗೊತ್ತಿಲ್ಲದಂತೆ ಇರುವುದಕ್ಕೆ ಸಾರ್ವಜನಿಕರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ರೈತ ಅರುಣ್ ಕುಮಾರ್ ತನ್ನ ತೋಟದಲ್ಲಿ ಬೆಳೆದ ಕ್ಯಾರೆಟ್ ಸೀಳಿದ್ದು ಮಾರಾಟವಾಗದೆ ಕ್ಯಾರೆಟ್ ಫಸಲು ತೋಟದಲ್ಲಿ ಉಳಿದುಕೊಂಡಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ನಷ್ಟಕ್ಕೆ ತುತ್ತಾದ ರೈತನ ನೆರವಿಗೆ ಸಂಬಂಧಿಸಿದ ಅಧಿಕಾರಿಗಳು ನಿಲ್ಲಬೇಕಿದೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ರೈತ ಅರುಣ್ ಕುಮಾರ್ ಜಂಗಮಕೋಟೆ ಕ್ರಾಸ್ನ ಅಂಗಡಿಯೊಂದರಲ್ಲಿ ಕ್ಯಾರೆಟ್ನ ಬಿತ್ತನೆ ಬೀಜವನ್ನ ಖರೀದಿ ಮಾಡಿ ತಂದು ತನ್ನ 3/4 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ರು. ಟಕಿ ಕಂಪನಿಯ ಹೈಬ್ರಿಡ್ 999 ಕ್ಯಾರೆಟ್ನ ಬಿತ್ತನೆ ಬೀಜವನ್ನು ಬಿತ್ತಿದ್ದು ಇನ್ನೇನು ಕಿತ್ತು ಮಾರಾಟ ಮಾಡುವ ಹಂತದಲ್ಲಿ ಕ್ಯಾರೆಟ್ ಸೀಳಿದೆ. ಇದರಿಂದಾಗಿ ಕ್ಯಾರೆಟ್ ಮಾರಾಟವಾಗದೆ ಉಳಿದಿದೆ. 3/4 ಎಕರೆ ಜಮೀನಿನಲ್ಲಿ ಕ್ಯಾರೆಟ್ ಬೀಜ ಬಿತ್ತಿ ಅದಕ್ಕೆ ಗೊಬ್ಬರ, ಔಷಧ ಸಿಂಪಡಣೆ, ಬೆಳೆಯ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಲು ಸುಮಾರು 60 ರಿಂದ 70 ಸಾವಿರ ರು ಬಂಡವಾಳ ಹಾಕಲಾಗಿದೆ. ಕೂಲಿ ಕೆಲಸಗಾರರ ಕೂಲಿ ಹಣ, ರೈತರ ಶ್ರಮ ಎಲ್ಲವೂ ಸೇರಿದ್ರೆ ಹತ್ರ 1.5 ಲಕ್ಷದವರೆಗೂ ಖರ್ಚಾಗಿದೆ. ಕ್ಯಾರೆಟ್ ಅಲ್ಪಾವಧಿಯ ಬೆಳೆಯಾಗಿದ್ದು 2.5 ರಿಂದ 3 ತಿಂಗಳಲ್ಲಿ ಫಸಲು ಕೈಗೆ ಸಿಗಲಿದೆ. ಬಿತ್ತನೆ ಬೀಜ ಕೊಟ್ಟ ಅಂಗಡಿಯವರು ಹೇಳಿದಂತೆ ಕ್ಯಾರೆಟ್ ಬೆಳೆಗೆ ಗೊಬ್ಬರ, ಔಷಧಿ ನೀಡಿ ಆರೈಕೆ ಮಾಡಲಾಗಿದೆ. ಇನ್ನೇನ್ ಕ್ಯಾರೆಟ್ ಫಸಲು ಕೀಳುವ ಹಂತದಲ್ಲಿ ಕ್ಯಾರೆಟ್ ಸೀಳಿದೆ. ಕಳೆದ ವಾರವಷ್ಟೇ ವ್ಯಾಪಾರಿಗಳು ಅರುಣ್ ಕುಮಾರ್ ತೋಟಕ್ಕೆ ಬಂದು ಕ್ಯಾರೆಟ್ ಫಸಲನ್ನು ವೀಕ್ಷಿಸಿ 2.5 ರಿಂದ 3 ಲಕ್ಷದವರೆಗೂ ಬೆಲೆ ಸಿಗಲಿದೆ ಎಂದು ಆಶ್ವಾಸನೆ ನೀಡಿ ವಾರ ಬಿಟ್ಟು ಬರುವುದಾಗಿ ಹೇಳಿದ್ರಂತೆ. ಆದರೆ ಆ ನಂತರ ಕ್ಯಾರೆಟ್ ಕೀಳುವ ಹಂತದಲ್ಲಿ ಸೀಳಿದೆ. ಇದರಿಂದ ವ್ಯಾಪಾರಿಗಳು ಕ್ಯಾರೆಟ್ ಫಸಲನ್ನು ಖರೀದಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದಾಗಿ ಅರುಣ್ ಕುಮಾರ್ ತೋಟದಲ್ಲಿ ಕ್ಯಾರೆಟ್ ಫಸಲು ಮಾರಾಟವಾಗದೆ ಉಳಿದಿದೆ. ಇದರಿಂದ ರೈತರಿಗೆ ನಷ್ಟವಾಗಿದೆ. ಕ್ಯಾರೆಟ್ ಸೀಳಿರುವ ಬಗ್ಗೆ ಬಿತ್ತನೆ ಬೀಜ ಕೊಟ್ಟ ಅಂಗಡಿಯವರಲ್ಲಿ ಕೇಳಿದಾಗ ನಮಗೇನು ಗೊತ್ತಿಲ್ಲ, ಕಂಪನಿ ಕೊಟ್ಟ ಬೀಜವನ್ನು ನಾವು ವಿತರಿಸಿದ್ದೇವಷ್ಟೇ, ನೀವು ಏನಿದ್ರೂ ಕಂಪನಿಯವರ ಬಳಿ ಕೇಳಿಕೊಳ್ಳಿ ಎಂದು ಜಾರಿಕೊಳ್ಳುತ್ತಿದ್ದಾರೆ ಎಂದು ರೈತ ಅರುಣ್ ಕುಮಾರ್ ಅವಲತ್ತುಕೊಂಡಿದ್ದಾನೆ. ಉತ್ತಮ ಫಸಲು ಬಂದಿದ್ರೆ ಸುಮಾರು 100 ರಿಂದ 110 ಮೂಟೆ ಕ್ಯಾರೆಟ್ ಫಸಲು ಸಿಗುತ್ತಿತ್ತು. ಇನ್ನೇನು ಕೀಳುವ ಹಂತದಲ್ಲಿ ಸೀಳಿದೆ. ಇದರಿಂದ ಯಾರು ಕೂಡ ಕ್ಯಾರೆಟ್ ಅನ್ನು ಖರೀದಿಸದ ಕಾರಣ ನಷ್ಟವಾಗುತ್ತಿದೆ. ಬಿತ್ತನೆ ಬೀಜ ಕಳಪೆಯಾದ ಕಾರಣ ಈ ರೀತಿ ಆಗಿದೆ ಎನ್ನುವುದು ನನ್ನ ಅನುಮಾನ. ನಷ್ಟಕ್ಕೆ ತುತ್ತಾದ ರೈತನ ನೆರವಿಗೆ ಅಧಿಕಾರಿಗಳು ನಿಲ್ಲಬೇಕಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಜೈನ್ ಮಿಷನ್ ಆಸ್ಪತ್ರೆ
ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 106 ರೋಗಿಗಳು ಬರುವ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇದ್ರೆ ಮಾತ್ರ ರೋಗಿಗಳಿಗೆ ರಿಲೀಫ್, ಇಲ್ಲವೆಂದರೆ ಆಸ್ಪತ್ರೆಯಲ್ಲಿರುವ ರೋಗಿಗಳ ಪರದಾಟ ಕತ್ತಲಿನಲ್ಲಿ ಕಳೆಯುವ ಪರಿಸ್ಥಿತಿ ಎದುರಾಗಿದೆ. ಅದು ಎಲ್ಲಿನ ಸರ್ಕಾರಿ ಆಸ್ಪತ್ರೆ ಅಂತೀರಾ? ಈ ವರದಿ ನೋಡಿ. ಹೌದು, ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ವಾರದಿಂದ ಕೆಟ್ಟು ನಿಂತ ಜನರೇಟರ್ನಿಂದಾಗಿ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆಯೂ ಸಹ ವಾರಗಟ್ಟಲೆ ಕೆಟ್ಟು ನಿಂತ ಜನರೇಟರ್ನಿಂದ ರೋಗಿಗಳ ಪಾಡು ಕೇಳುವವರಿಲ್ಲದಂತೆ ಆಗಿತ್ತು. ಅದನ್ನು ಪ್ರಶ್ನಿಸಿದ್ದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಿಪೇರಿ ಮಾಡಿಸಿದ್ರು. ಆದರೆ ಇದೀಗ ಕಳೆದೊಂದು ವಾರದಿಂದ ಮತ್ತೆ ಜನರೇಟರ್ ಕೈಕೊಟ್ಟಿರುವ ಹಿನ್ನೆಲೆ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಾಟದಲ್ಲಿ ರೋಗಿಗಳು ಪರದಾಟ ಅನುಭವಿಸುತ್ತಿದ್ದಾರೆ. ನಿರಂತರ ಜಡಿ ಮಳೆಯಿಂದಾಗಿ ದೇವನಹಳ್ಳಿಯಲ್ಲಿ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಾಗುತ್ತಿದೆ. ಕರೆಂಟ್ ಹೋದಾಗಲೆಲ್ಲ ಆಸ್ಪತ್ರೆಯ ಕತ್ತಲಲ್ಲಿ ರೋಗಿಗಳ ಪರದಾಟ ತಪ್ಪುತ್ತಿಲ್ಲ ಎಂದು ರೋಗಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು 2 ಬ್ಲಾಕ್ನಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇದಾಗಿದ್ದು, OT ಸ್ಕ್ಯಾನಿಂಗ್ ಲ್ಯಾಬ್ಗೆ ಬರೋ ರೋಗಿಗಳು ಸಿಬ್ಬಂದಿಯು ಕರೆಂಟ್ ಹೋದ್ರೆ ಪರದಾಟ. ನಿತ್ಯ 106 ರೋಗಿಗಳು ಬರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಾಗಿದೆ. ಕೆಟ್ಟು ನಿಂತು 4 ದಿನ ಕಳೆದರೂ ಮೇಲ್ ಹಾಕಿದ್ದೇವೆ, ಜನರೇಟರ್ ರೆಡಿ ಮಾಡೋಕೆ ಬರ್ತಿದ್ದಾರೆ ಅಂತ ಅಧಿಕಾರಿಗಳ ಸಾಬೂಬು ಹೇಳುತ್ತಿದ್ದಾರೆ. ಈ ಕೂಡಲೇ ಜನರೇಟರ್ ಸರಿಪಡಿಸಿ ರೋಗಿಗಳ ಹಿತ ಕಾಯುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಶಿಕ್ಷಣ ತಜ್ಞ ದಿವಂಗತ CV ವೆಂಕಟರಾಯಪ್ಪನವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ದಾನ ಮಾಡುವ ಕೆಲಸ ಮಾಡಿದ್ದಾರೆ. ಅವರ ಜೀವನ ನಮಗೆ ಸದಾ ಪ್ರೇರಣೆಯಾಗುತ್ತದೆ. ಅವರ ಹಾದಿಯಲ್ಲಿಯೇ ಸಾಗಿರುವ KV ನವೀನ್ ಕಿರಣ್ ಸಾವಿರಾರು ಯೂನಿಟ್ ರಕ್ತದಾನ ಮಾಡಿಸುವ ಮೂಲಕ ಅವರ ಹೆಸರನ್ನ ರಾಜ್ಯ ಮತ್ತು ದೇಶ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದಾರೆ. ಈ ಬೃಹತ್ ರಕ್ತದಾನ ಶಿಬಿರ ನವೀನ್ ಕಿರಣ್ ಕಂಡ ಕನಸು ನನಸು ಮಾಡಲಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ಹೊರವಲಯ CVV ಕ್ಯಾಂಪಸ್ನಲ್ಲಿ 110ನೇ ಜನ್ಮ ಜಯಂತಿ ಮತ್ತು ಶ್ರೀ KV ಹಾಗೂ ಪಂಚಗಿರಿ ವಿದ್ಯಾದತ್ತಿಯ 29ನೇ ದತ್ತಿ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದರು. ರಕ್ತದಾನಿಗಳನ್ನ ಮಾತನಾಡಿಸಿ ರಕ್ತ ನೀಡುವ ನಿಮಗೆ ಆರೋಗ್ಯ ಭಾಗ್ಯ ಲಭಿಸುತ್ತದೆ ಎಂದು ಕಿವಿ ಮಾತು ಹೇಳಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಶಿಕ್ಷಣದಿಂದಲೇ ದೇಶದ ಪ್ರಗತಿ ಸಾಧ್ಯ ಎಂದು ನಂಬಿದ CV ವೆಂಕಟರಾಯಪ್ಪನವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಕ್ಷರ ದಾನ ಮಾಡುವ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ಅವರ ಜೀವನ ಮತ್ತು ಸೇವೆ ನಮಗೆ ಸದಾ ಪ್ರೇರಣೆಯಾಗಿದೆ.
ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಕೈಗೊಂಡಿರುವ ಬೃಹತ್ ರಕ್ತದಾನದಲ್ಲಿ ಸಾವಿರಾರು ಜನರು ರಕ್ತದಾನ ಮಾಡಲು ಮುಂದಾಗಿದ್ದಾರೆ. ಈ ರಕ್ತದಾನ ಶಿಬಿರದಲ್ಲಿ ನವೀನ್ ಕಿರಣ್ ಅಂದುಕೊಂಡ ಸಂಖ್ಯೆ ಮುಟ್ಟಲಿ ಎಂದು ಶುಭ ಕೋರಿದ್ರು. ಟ್ರಸ್ಟ್ನ ಗೌರವ ಅಧ್ಯಕ್ಷರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನವೀನ್ ಕಿರಣ್ ಅವರ ಸಾರಥ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಿಕ್ಷಣ ಭೀಷ್ಮ ಅಂತಲೇ ಖ್ಯಾತರಾಗಿದ್ದಂತಹ ಮಾಜಿ ಶಾಸಕರು ಆಗಿದ್ದಂತಹ ಸನ್ಮಾನ್ಯ ಸಿ ವಿ ವೆಂಕಟರಾಯಪ್ಪಣ್ಣನವರ 110ನೇ ಜಯಂತಿ ಪ್ರಯುಕ್ತ ಇವತ್ತು ಬೃಹತ್ತಾಗಿರ್ತಕ್ಕಂಥ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ದೆಹಲಿಯಿಂದ ಈಗ ಬಂದಿದ್ದೇನೆ. ಭಾಳ ಸಂತೋಷ ಆಗ್ತಾಯಿದೆ. ಅನೇಕ ಯುವಕರು, ಸಹಸ್ರ ಯುವಕರು ಇವತ್ತು ಇದರಲ್ಲಿ ಭಾಗಿಯಾಗಿ, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇವತ್ತು ಅಮೃತಕ್ಕೆ ಯಾವ ರೀತಿ ಮಹತ್ವ ಇದೆ, ರಕ್ತದಾನಕ್ಕೂ ಕೂಡ ಅದೇ ಮಹತ್ವ ಇದೆ. ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರಿಗೆ ಜೀವವನ್ನು ಕೊಡುವಂಥದ್ದು, ಜೀವದಾನವನ್ನು ಕೂಡ ಮಾಡುವಂಥ ಶಕ್ತಿ ಜೊತೆಗೆ ಅವರ ಸ್ವಂತ ಆರೋಗ್ಯ ಕೂಡ ಮತ್ತಷ್ಟು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ. ಇವತ್ತು ಉದಾಹರಣೆಗೆ ಹೃದಯಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆಗಳು, ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಕೂಡ ಕಡಿಮೆ ಆಗಿ ಭಾಳ ಲವಲವಿಕೆಯಿಂದ ವ್ಯಕ್ತಿ ಇರ್ತಾರೆ. ಜೊತೆಗೆ ಈ ರಕ್ತ ಏನು ದಾನ ಮಾಡಿದ್ದಾರೆ ಇದರ ದುಪ್ಪಟ್ಟು ರಕ್ತ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಇವತ್ತು ಯುಗ ಅಂತ ಕರಿಬೇಕು, ಮೆಷಿನ್ ಟು ಲರ್ನಿಂಗ್ ಅಂತ ಇದೆ. ಇವತ್ತು ಇಂಥ ಯುಗದಲ್ಲಿ ಕೂಡ ಮನುಷ್ಯ ಉಪಗ್ರಹಕ್ಕೂ ಹೋಗಿ ಬರ್ತಾ ಇದ್ದಾರೆ, ಮಾರ್ಸ್ಗೆ ಹೋಗೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಕೃತಕವಾಗಿ ರಕ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಇನ್ನೂ ನಮ್ಮಿಂದ ಸಾಧ್ಯ ಆಗಿಲ್ಲ. ಜೀವ ಉಳಿಸಬೇಕು ಅಂದರೆ ಭಾಳಷ್ಟು ಅಪಘಾತಗಳಲ್ಲಿ, ಯಾವುದಾದ್ರೂ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ರಕ್ತದಾನಕ್ಕೆ ರಕ್ತ ಕೊಡಬೇಕು ಅಂತಂದಾಗ, ರಕ್ತ ಬೇಕಿದ್ದಾಗ ಸಹಜ ರಕ್ತದಾನ ಮಾತ್ರ ಒಂದೇ ದಾರಿ ಇರೋದು. ಇದಕ್ಕೆ ನಾವೆಲ್ಲ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕು. ಕೋವಿಡ್ ಸಂದರ್ಭದಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ರಕ್ತದಾನ ಕಡಿಮೆ ಆಗಿದೆ. ಆದರೂ ಕೂಡ ನಾನೇನು ಮಾಡಿದೆ, ಅವತ್ತು ಸಚಿವನಾಗಿದ್ದಾಗ ಎಲ್ಲ IT ಸಂಸ್ಥೆಗಳಿಗೆ, ಅನೇಕ ಸಂಸ್ಥೆಗಳಿಗೆ ನಮ್ಮವರನ್ನೇ ಅಲ್ಲಿ ಕಳಿಸಿ, ನಮ್ಮ ಆರೋಗ್ಯ ಇಲಾಖೆಯವರನ್ನು ಅಲ್ಲೇ ವಿದಿನ್ ದ ಕ್ಯಾಂಪಸ್ ಅಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಾಡು ಮಾಡಿ ಅವತ್ತಿನ ಜನರನ್ನು, ಅವತ್ತು ಜೀವಗಳನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಅಂದಿನ ನಮ್ಮ BJP ಸರ್ಕಾರ ಮಾಡಿದೆ. ಈ ವೇಳೆ ನವೀನ್ ಕಿರಣ್, ನಗರಸಭೆ ಅಧ್ಯಕ್ಷ ಗಜೇಂದ್ರ, ಅನು ಆನಂದ್, ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಯ ಟ್ರಸ್ಟಿಗಳು, ಸದಸ್ಯರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಮಾಜದಲ್ಲಿ ಏನಾದರೂ ಸಾಮಾಜಿಕ ಕ್ರಾಂತಿ, ಉತ್ತಮ ಬದಲಾವಣೆ, ಅಭಿವೃದ್ಧಿ ಕಂಡರೆ ಅದರ ಹಿಂದೆ ವಿದ್ಯಾರ್ಥಿ ಮತ್ತು ಯುವಜನರ ಪಾತ್ರ ಬಹಳಷ್ಟಿರುತ್ತದೆ. ಈ ವಿದ್ಯಾರ್ಥಿ ಯುವಜನರನ್ನ ಸರಿದಾರಿಯಲ್ಲಿ ಸಾಗುವಂತೆ ಮಾಡುವಲ್ಲಿ ತಾಯಂದಿರ ಪಾತ್ರ ಹಿಂದೆಂದಿಗಿಂತಲೂ ಇದೀಗ ಹೆಚ್ಚು ಮುಖ್ಯವಾಗಿದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ಹೊರವಲಯದ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಅಂಡಿಗನಾಳ ಬಳಿಯ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಆದಿಚುಂಚನಗಿರಿ ಮಹಾಪೀಠದಿಂದ ಗುರುಪೂರ್ಣಿಮೆ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಮಹಾಪೀಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿ ಆಶೀರ್ವಚನ ನೀಡಿ, ಮಕ್ಕಳೊಂದಿಗೆ ತಂದೆಗಿಂತಲೂ ತಾಯಿಯಾದವಳು ಹೆಚ್ಚು ಒಡನಾಟ ಇಟ್ಟುಕೊಂಡಿರುತ್ತಾಳೆ. ಮಕ್ಕಳ ಚಲನ ವಲನದ ಮೇಲೆ ಹೆಚ್ಚು ನಿಗಾ ಇಡುವುದು ಕೂಡ ತಾಯಿಯೇ. ಹೆಚ್ಚು ಮಕ್ಕಳು ಅನುಕರಣೆ ಮಾಡುವುದು ಕೂಡ ತಾಯಿಯನ್ನೇ ಆದ ಕಾರಣ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾಡುವ ಹೊಣೆ ತಾಯಂದರಿಂದ ಆಗಬೇಕಿದೆ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದರು ಕೇಳ್ತಾರೆ,
ನಿಮಗೆ ಇಷ್ಟೆಲ್ಲ ಚಿಕ್ಕ ವಯಸ್ಸಲ್ಲಿ ಹೇಗೆ ತಿಳ್ಕೊಂಡ್ರಿ ಅಂತಂದರೆ ನಿಮ್ಮಪ್ಪ ಆ ವಿಶ್ವನಾಥ ದತ್ತ ಹೇಳ್ಕೊಟ್ರ ಅಂತಂದರೆ ಇಲ್ಲ, ನಮ್ಮ ಅಪ್ಪ ಏನೇ ಹೇಳ್ಕೊಡ್ಲಿಲ್ಲ. ಮತ್ತು ಹೇಳ್ಕೊಟ್ಟವ್ರು ಯಾರು ಅಂತಂದರೆ ನನ್ನಮ್ಮ ಯಾರು, ತಾಯಿ ಭುವನೇಶ್ವರಿ. ತಾಯಿ ಭುವನೇಶ್ವರಿ ನನಗೊಬ್ಬ ಒಳ್ಳೆ ಮಗ ಹುಟ್ಟಲಿ ಅಂತ ಕಾಶಿ ವಿಶ್ವೇಶ್ವರಲ್ಲಿ ಎಷ್ಟೊಂದು ಪ್ರಾರ್ಥನೆ ಮಾಡಿ ಹುಟ್ಟಿ ಬಂದ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟಲು ಅಂತಂದರೆ ನರೇಂದ್ರ ಆದ, ರಾಮಕೃಷ್ಣ ಪರಮಹಂಸ ಹತ್ರ ಬಂದಾಯಿತು, ಶ್ರೇಷ್ಠ ವಿಶ್ವಮಟ್ಟದ ಶ್ರೇಷ್ಠ ಸನ್ಯಾಸಿಯಾಗಿ ಆಯಿತು. ರಾಷ್ಟ್ರಕವಿ ಕುವೆಂಪು ಅವರು ಯುಗ ಕವಿಯಾಗಿ ಜಗದ ಕವಿಯಾಗಿ ಬೆಳೆಯಲು ಅವರ ತಾಯಿ ಹಾಕಿದ ಅಡಿಪಾಯ ಕಾರಣ. ಕುವೆಂಪು ಅವರ ತಾಯಿಗೆ ಓದು ಬರಹ ಬರುತ್ತಿರಲಿಲ್ಲ. ಆದರೆ ಕುವೆಂಪು ಅವರು ಸಾಕಷ್ಟು ಕಡೆ ನನ್ನ ಬೆಳವಣಿಗೆಯಲ್ಲಿ ನಮ್ಮ ತಾಯಿ ಪಾತ್ರ ಜಾಸ್ತಿ ಇದೆ ಎಂದಿದ್ದಾರೆ ಎಂದು ತಿಳಿಸಿದರು. ಮಠದ ಭಕ್ತರಾದ ರಾಣಿ ಸೀಕಲ್ ರಾಮಚಂದ್ರಗೌಡ, ಸಹನಾ ರಾಜೀವ್ಗೌಡ ಮತ್ತು ಪಾಳುಣ್ಯ ಸಚಿನ್ ದಂಪತಿಗಳು ಸೇರಿದಂತೆ ಮಠದ ಅನೇಕ ಭಕ್ತರು ದಂಪತಿ ಸಮೇತ ಶ್ರೀಗಳಿಗೆ ಪುಷ್ಪಾರ್ಚನೆ ಮಾಡಿ ಪಾದಪೂಜೆ ನೆರವೇರಿಸಿದರು. ನೂರಾರು ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಚನ ಪಡೆದರು. ಈ ವೇಳೆ ಆದಿಚುಂಚನಗಿರಿಯ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ, ಮಾಜಿ ಶಾಸಕ ರಾಜಣ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು, ವಾರ್ಡಿನ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ನಗರಸಭೆ ಪೌರಾಯುಕ್ತರ ಬಳಿ ತೆರಳಿದ್ರೆ ಪೌರಾಯುಕ್ತರು ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ, ನಾನು ದಲಿತ, ಜಾಸ್ತಿ ಮಾತನಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕಿಸ್ತೀನಿ ಎಂದು ಬೆದರಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ನಗರಸಭೆ ಸದಸ್ಯೆ ರುಬಿಯಾ ಸುಲ್ತಾನಾ ಕಿಡಿಕಾರಿದ್ದಾರೆ. ನಮಸ್ಕಾರ, ನಾನು ವಾರ್ಡ್ ನಂಬರ್ 15 ಕೌನ್ಸಿಲರ್ ರುಬಿಯಾ ಸುಲ್ತಾನಾ ಅಂತ ಬಿಟ್ಟು ಒಬ್ಬ ಮಹಿಳೆ ಸದಸ್ಯೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಕಮಿಷನರ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಕೊಟ್ಟರು. ಅದರಲ್ಲಿ ಲಾಸ್ಟಲ್ಲಿ ಅಕ್ಕಪತ್ರ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಪಬ್ಲಿಕ್ ಗೊತ್ತಿಡಿ, ಚಿಂತಾಮಣಿ ಟೌನ್ಗೆ ಗೊತ್ತದು ಏನು ನಡೀತಾ ಇದೆ ಏನು ಅಂತ, ಎಷ್ಟೆಷ್ಟು ಖಾತೆಗಳು ಎಷ್ಟು ಎತ್ಕೊಂತ ಇದ್ದಾರೆ. ಚಿಂತಾಮಣಿ ನಗರದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರ ಗೃಹ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ವಾರ್ಡ್ ನಂಬರ್ 15 ನಗರಸಭೆ ಸದಸ್ಯೆ ರುಬಿಯಾ ಸುಲ್ತಾನಾ ಮಾತನಾಡಿ, ನಾನು ಒಬ್ಬ ನಗರಸಭಾ ಸದಸ್ಯೆ, 15ನೇ ವಾರ್ಡಿನ ಸಮಸ್ಯೆ ಕೇಳಲು ಪೌರಾಯುಕ್ತರ ಬಳಿ ಹೋಗಿದ್ದ ನನ್ನ ಪತಿ ಅಲಾಬಾಕಾಶ್ರನ್ನ ಗದರಿಸಿರುವುದರ ಜೊತೆಗೆ ಅಸಭ್ಯವಾಗಿ ನಡೆದುಕೊಂಡಿರುವುದಲ್ಲದೆ ವಿರೋಧ ಪಕ್ಷದ ಸದಸ್ಯರೆಂಬ ಗೌರವವನ್ನ ನೀಡದೆ ಅಸಭ್ಯವಾಗಿ ಮಾತನಾಡುತ್ತಾರೆ. ನನ್ನ ಗಂಡನಾದ ಅಲಾಬಾಕಾಶ್ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸದಸ್ಯರ ಹೆಸರನ್ನು ಬಳಸದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಹೇಳಿದ್ದೀರಿ. ವಾರ್ಡ್ ಸಮಸ್ಯೆಯನ್ನು ಕೇಳಲು ಬಂದಿದ್ದ ನನ್ನ ಗಂಡ 2 ಬಾರಿ ನಗರಸಭಾ ಸದಸ್ಯರಾಗಿದ್ದು, ಯಾವ ಅಧಿಕಾರಿಯೊಂದಿಗೆ ಯಾವ ರೀತಿ ನಡೆದುಕೊಳ್ಳಬೇಕೆಂದು ಬಹಳ ಚೆನ್ನಾಗಿ ಗೊತ್ತಿದೆ ಎಂದು ಪೌರಾಯುಕ್ತರ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು. ರುಬಿಯಾ ಸುಲ್ತಾನಾ ಅಂತ ಬಿಟ್ಟು ಒಬ್ಬ ಮಹಿಳೆ ಸದಸ್ಯೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಕಮಿಷನರ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಕೊಟ್ಟರು. ಅದರಲ್ಲಿ ಲಾಸ್ಟಲ್ಲಿ ಅಕ್ಕಪತ್ರ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟಲ್ಲಿ ಲಾಸ್ಟಲ್ಲಿ ಏನಪ್ಪ ಅಂತ ಹೇಳಿದ್ರಂದರೆ, ಯಾರೋ ಸದಸ್ಯರಿನ ಹೆಸರನ್ನ ಬಳಕೆ ಮಾಡಿಕೊಂಡು ಯಾರೋ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು, ಹಂಗೆ ಹಿಂಗೆ ಅಂತ ಬಿಟ್ಟು ನಮ್ಮ ಮೇಲೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರೋ ಬಂದಿಲ್ಲ ಸರ್, ಅದು ಅವರು ನಮ್ಮ ಯಜಮಾನರು, ಒಬ್ಬ ನಗರಸಭೆ ಮಹಿಳೆ ನಗರಸಭೆ ನಮ್ಮ ಯಜಮಾನರಾದಂತಕ್ಕಂತಹ ಅಲ್ಲಾಬಕಾಶ್ ಅವರು ಬಂದು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್, ಮಂಜುಳಾ, ಇಸ್ರತುನಿಸಾ, ಮಂಜುನಾಥ್, ಅಲ್ಲು, ಮುಖಂಡರಾದ ಜೆ.ಕೆ. ಮಧು, ಅಲಕಾಶ್, ಚಾಂದ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಭಾಗ್ಯನಗರದಿಂದ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹೋಗಿ ಬರಲು ಬಸ್ ವ್ಯವಸ್ಥೆ ಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಮನವಿ ಮಾಡಿದ್ರು. ಅವರ ಬೇಡಿಕೆಗೆ ಕೊಟ್ಟ ಮಾತಿನಂತೆ ಈಡೇರಿಸುವುದು ನನಗೆ ತುಂಬಾ ಸಂತಸ ತಂದಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪ್ರತಿನಿತ್ಯ ಭಾಗ್ಯನಗರ ಪಟ್ಟಣದ ಹೊರವಲಯದ ಆದೇಪಲ್ಲಿ ಟೋಲ್ ಬಳಿ ಇರುವ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ತಮಗೆ ಪಟ್ಟಣದಿಂದ ಕಾಲೇಜಿಗೆ ಹೋಗಿ ಬರಲು ಸರಿಯಾದ ವ್ಯವಸ್ಥೆ ಇಲ್ಲ, ಆದ್ದರಿಂದ ಬಸ್ ವ್ಯವಸ್ಥೆ ಮಾಡಿಕೊಡಲು ಮನವಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ಬಾಗೇಪಲ್ಲಿಯಿಂದ ಆದೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಇರುವ ಸರ್ಕಾರಿ ಪದವಿ ಕಾಲೇಜಿಗೆ ಬೆಳಗ್ಗೆ 9:30ಕ್ಕೆ ಹಾಗೂ ಮಧ್ಯಾಹ್ನ 2:30ಕ್ಕೆ ಹೋಗಿ ಬರಲು ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುವ ರೀತಿಯಲ್ಲಿ ಸಂಪೂರ್ಣ ಸಹಕಾರ ನೀಡುವುದಾಗಿ ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು.
ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಮುಖಂಡರಾದ ಬುರಗಮಡುಗು ನರಸಿಂಹಪ್ಪ, ಎವಿ ಪೂಜಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರೇಂದ್ರ ಕೊಟ್ಟಪ್ಪ, ಆರಿಫ್, ಆಂಜನೇಯ ರೆಡ್ಡಿ, ಸರ್ದಾರ್ ಅಕ್ರಮ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಭಾಗ್ಯನಗರ ಪಟ್ಟಣದ 1ನೇ ವಾರ್ಡಿನ ನೂರಾರು ಮಹಿಳೆಯರು, ಹೆಣ್ಣು ಮಕ್ಕಳು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಶ್ರದ್ಧಾ ಭಕ್ತಿಯಿಂದ ಗಂಗಮ್ಮ ದೇವಿ ಅಮ್ಮನವರ ತಂಬಿಟ್ಟಿನ ದೀಪೋತ್ಸವ ಆಚರಿಸಿದರು. ಪಟ್ಟಣದ 1ನೇ ವಾರ್ಡಿನ ಹೃದಯ ಭಾಗದಲ್ಲಿರುವ ಶ್ರೀ ಗಂಗಮ್ಮ ದೇವಿಗೆ ಆರತಿ ಪೂಜೆ ಸಲ್ಲಿಸಿದರು. ತೆಂಗು ಹಾಗೂ ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿದ್ದ ಆರತಿಗಳು ಎಲ್ಲರ ಆಕರ್ಷಣೆಯಾಗಿತ್ತು. ಅದರಲ್ಲೂ ವಿಶೇಷವಾಗಿ ದೀಪಗಳನ್ನು ಹೊತ್ತ ಮಹಿಳೆಯರು ಈ ವರ್ಷ ಉತ್ತಮ ಮಳೆ ಬೆಳೆ ಆಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ತಮ್ಮ ತನು ಮನ ಧನ ಅರ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಗಂಗಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗಂಗಮ್ಮ ಪೂಜಾರಿ ನಾಗರಾಜು, ನರಸಮ್ಮ, ನರಸಿಂಹಪ್ಪ, ನವೀನ್, ರಾಜು, ಮಮತಾ, ಸುಬ್ಬು, ಮಂಜುಳಾ, ನಾಗರಾಜ್, ಶ್ರೀನಾಥ್, ನಯನಶ್ರೀ, ನಿಹಾಲ್, ಚರಣ್, ಹರ್ಷ, ನಾರಾಯಣಪ್ಪ, ನರಸಿಂಹಪ್ಪ ಸೇರಿದಂತೆ ನೂರಾರು ಭಕ್ತರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿವಿ ದತ್ತಿ ಜಯಂತಿ ಅಂಗವಾಗಿ ಕೆವಿ ಕ್ಯಾಂಪಸ್ನಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿ. ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ರಕ್ತದಾನ. ದಾಖಲೆಯ 3000 ಯೂನಿಟ್ ರಕ್ತ ಸಂಗ್ರಹ. ಆಂಬ್ಯುಲೆನ್ಸ್ ದೊರೆಯದೆ ಹಾಗೂ ಸೂಕ್ತ ಚಿಕಿತ್ಸೆ ದೊರೆಯದೆ ಕಳೆದೆರಡು ದಿನಗಳಿಂದ 3 ಸಾವು. ಬಟ್ಲಹಳ್ಳಿ ಪ್ರಾಥಮಿಕ ಕೇಂದ್ರದ ಮುಂಭಾಗ ಸಾರ್ವಜನಿಕರಿಂದ ಪ್ರತಿಭಟನೆ. ಕ್ಯಾರೆಟ್ ಫಸಲು ಕೀಳುವ ಹಂತದಲ್ಲಿ ಸಿಳಿ, ರೈತನಿಗೆ ನಷ್ಟ. ಕಳಪೆ ಬಿತ್ತನೆ ಬೀಜ ವಿತರಣೆ ಅನುಮಾನ. ಅನ್ನದಾತನ ಸಹಾಯಕ್ಕೆ ನಿಲ್ಲಬೇಕಿದೆ ಅಧಿಕಾರಿಗಳು. ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತ ಜನರೇಟರ್. ಕರೆಂಟ್ ಹೋದಾಗಲೆಲ್ಲ ಕತ್ತಲಲ್ಲಿ ರೋಗಿಗಳ ಪರದಾಟ. ಸರ್ಕಾರಿ ಆಸ್ಪತ್ರೆಯಲ್ಲಿ ತಪ್ಪದ ಸಾರ್ವಜನಿಕರ ಸಂಕಟ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.